ಒಂದು ರಸ್ತೆಯಲ್ಲಿ ನಡೆಯುವ ಅಪಘಾತದ ಇಂದಿನ ನಿಗೂಢವನ್ನು ಹುಡುಕುವ ಪಯಣವೇ ನೈಟ್ ರೋಡ್. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ದಕ್ಷ ಪೊಲೀಸ್ ಅಧಿಕಾರಿ ಒಂದು ಅತ್ಯಾಚಾರ ಪ್ರಕರಣವನ್ನು ಬೆನ್ನತ್ತಿ ಹೋದಾಗ ಅದು ಮಾಡಿರುವುದು ಸ್ವಂತ ತಮ್ಮ ಎನ್ನುವುದು ಬೆಳಕಿಗೆ ಬರುತ್ತದೆ. ಅವನನ್ನು ಹಿಡಿಯಬೇಕು ಎಂದುಕೊಳ್ಳುವ ಹೊತ್ತಿಗೆ ದುರಂತ ಸಂಭವಿಸುತ್ತದೆ. ಏನ ದುರಂತ ಅಂದ್ರೆ, ಖಾಲಿ ರಸ್ತೆಯಲ್ಲಿ ಗಾಡಿಯಲ್ಲಿ ಹೋಗುತ್ತಿರುವಾಗ ಆ ತಮ್ಮ ಆಕ್ಸಿಡೆಂಟ್ ನಲ್ಲಿ ತೀರಿಕೊಂಡಿರುತ್ತಾನೆ. ವಿಚಿತ್ರ ಎಂದರೆ ಆ ರಸ್ತೆಯಲ್ಲಿ ಯಾವುದೇ ಗಾಡಿ ಅಡ್ಡ ಬಂದಿರುವುದಿಲ್ಲ. ಹೇಗೆ ಹಾಗಾದ್ರೆ ಆಕ್ಸಿಡೆಂಟ್ ಆಯಿತು ಎನ್ನುವ ವಿಷಯ ಪೊಲೀಸರಿಗೆ ಕಾಡಲು ಶುರುವಾಗುತ್ತದೆ. ಅದನ್ನು ತನಿಖೆ ನಡೆಸುವಾಗ ಆ ರಸ್ತೆಯಲ್ಲಿ ಅಪಘಾತ ಆಗುವುದೆಲ್ಲ ಅಮಾವಾಸ್ಯೆಯ ದಿನದಂದು ಎನ್ನುವುದು ಗೊತ್ತಾಗುತ್ತದೆ. ಇನ್ನು ಹುಡುಕಿಕೊಂಡು ಹೋದಾಗ ಕರಾಳ ಅಮಾವಾಸ್ಯೆಯ ದಿನದಂದು ಮಾತ್ರವೇ ಆ ರಸ್ತೆಯಲ್ಲಿ ಸಾವು ಸಂಭವಿಸುತ್ತದೆ ಎನ್ನುವುದು ಗೊತ್ತಾಗುತ್ತದೆ. ಆ ಸಾವಿನ ಇಂದಿನ ರಹಸ್ಯವೇನು, ಅಮಾವಾಸ್ಯೆಯ ದಿನದಂದು ಅಲ್ಲಿ ಏಕೆ ಸಾವು ಸಂಭವಿಸುತ್ತದೆ, ಆ ರಸ್ತೆಯ ನಿಗೂಢತೆಯ ಇಂದಿನ ಕಥೆ ಏನು ಎನ್ನುವುದನ್ನು ತಿಳಿಯಲು ಗೋಪಾಲ್ ಹಳೇಪಾಳ್ಯ ನಿರ್ದೇಶನದ ನೈಟ್ ರೋಡ್ ಸಿನಿಮಾನ ನೋಡ್ಲೇಬೇಕು ಸ್ನೇಹಿತರೆ. ಮರ್ಡರ್ ಮಿಸ್ಟ್ರಿ ಹಾಗೂ ಆಧ್ಯಾತ್ಮವನ್ನು ಬೆರೆಸುವ ಪ್ರಯತ್ನ ಈ ಚಿತ್ರದಲ್ಲಿ ಮಾಡಲಾಗಿದೆ. ಕೆಲವು ಕುತೂಹಲಕಾರಿ ಅಂಶಗಳು ಈ ಚಿತ್ರದಲ್ಲಿ ಇದ್ರೂ ಚಿತ್ರಕಥೆಯಲ್ಲಿ ಇನ್ನಷ್ಟು ಗಟ್ಟಿತನ ಬೇಕಾಗಿತ್ತು ಅಂತ ಅನಿಸ್ತೈತೆ. ಹಾಗೆ ಚಿತ್ರದ ವಿಷಯ ಹೊಸ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡಲಾಗಿದೆ. ಆದರೆ ಇದನ್ನು ಇನ್ನೂ ನಿರೂಪಣೆ ಇನ್ನಷ್ಟು ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತೈತೆ. 2 ಗಂಟೆ 2 ನಿಮಿಷದ ಸಿನಿಮಾ ಆದ್ರೂ ಕೆಲವೊಂದು ಸನ್ನಿವೇಶಗಳನ್ನ ಕಟ್ ಮಾಡಬೇಕಾಗಿತ್ತು ಅಂತ ಅನಿಸ್ತೈತೆ. ಹಾಗೆ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಧರ್ಮ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಜ್ಯೋತಿರಾಯ್, ಗೋವಿಂದೇಗೌಡ ಕೂಡ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಉಳಿದ ಎಲ್ಲ ಕಲಾವಿದರು ತಮ್ಮ ಕೆಲಸವನ್ನು ಸಮರ್ಪಕವಾಗಿ ಮಾಡಿದ್ದಾರೆ. ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಸಸ್ಪೆನ್ಸ್ ಅಂಶಗಳನ್ನು ಒಳಗೊಂಡಿರುವ ನೋಡುವವರಿಗೆ ನೈಟ್ ರೋಡ್ ಕಾನ್ಸೆಪ್ಟ್ ತುಂಬಾ ಇಷ್ಟವಾಗಬಹುದು ಅಂತಾನೆ ಹೇಳ್ತೀವಿ. ನಿರ್ದೇಶನ ಗೋಪಾಲ್ ಹಳೇಪಾಳ್ಯ. ತಾರಾಗಣದಲ್ಲಿ ಧರ್ಮ, ಜ್ಯೋತಿರಾಯ್, ಗಿರಿಜಾ ಲೋಕೇಶ್, ಗೋವಿಂದೇಗೌಡರು ಮುಂತಾದವರು ಇದ್ದಾರೆ. ಈ ಚಿತ್ರ ನಿಜಕ್ಕೂ ಒಂದು ಮರ್ಡರ್ ಮಿಸ್ಟ್ರಿ ಅದ್ಭುತವಾದ ಚಿತ್ರ ಅಂತಾನೆ ಹೇಳ್ಬೋದು. ಹಾಗೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿರ್ತಕ್ಕಂಥ ಚಿತ್ರ, ಸೀಟಿನ ತುದಿಗೆ ಕೂಡಿಸಿ ನೋಡ್ತಕ್ಕಂಥ ಚಿತ್ರ ಈ ಚಿತ್ರ ಅಂತಾನೆ ಹೇಳ್ಬೋದು. ನಿಜಕ್ಕೂ ಈ ಚಿತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ಈ ಚಿತ್ರನ ಕನ್ನಡ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತಾ ದಯಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.